ಇದುವರೆಗೆ ಮಾಧ್ಯಮಗಳ ಬಗ್ಗೆ ಹೊಗಳಿಕೆ ಸುರಿಮಳೆಯನ್ನ ಸುರಿಸಿದ್ದ ಸಿಎಂ ಯಡಿಯೂರಪ್ಪ ಇಂದು ಇದ್ದಕ್ಕಿದ್ದಂತೆ ಮಾಧ್ಯಮಗಳ ಮೇಲೆ ರೇಗಾಡಿದ್ರು. ಕೊಪ್ಪಳದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೀತಾ ಇತ್ತು. ಈ ಸಭೆಗೆ ಎಲ್ಲ ಮಾಧ್ಯಮದವರಿಗೂ ಆಹ್ವಾನವನ್ನ ನೀಡಲಾಗಿತ್ತು. ಅದರಂತೆ ಸಭೆಯಲ್ಲಿ ಶಾಸಕ ಅಮರೇಗೌಡ ಭಯ್ಯಾಪುರ ಸಿಎಂ ಅವರಿಗೆ ಪ್ರಶ್ನೆ ಕೇಳಲು ಮುಂದಾದ್ರು. ಇದನ್ನ ಚಿತ್ರೀಕರಣ ಮಾಡ್ತಾ ಇದ್ದ ಮಾಧ್ಯಮ ಪ್ರತಿನಿಧಿಗಳನ್ನ ಕಂಡ ಸಿಎಂ ಸಭೆಯಿಂದ ಹೊರ ನಡೆಯುವಂತೆ ಮಾಧ್ಯಮದವರಿಗೆ ಹೇಳಿದ್ರು. ಇದರಿಂದ ಕುಪಿತರಾದ ಮಾಧ್ಯಮದವರು ಸಿಎಂ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ನಂತರ ಸಚಿವ ಲಕ್ಷ್ಮಣ ಸವದಿ ಮತ್ತು ಸಂಸದ ಶಿವರಾಮೇಗೌಡ ಮಾಧ್ಯಮದವರನ್ನ ಸಮಾಧಾನಪಡಿಸಿದ್ರು. ಮಾಧ್ಯಮದವರು ಆಮೇಲೆ ನಾನು ಕರೆದು ಬ್ರೀಫ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ನಾನು. ಮಾಧ್ಯಮದವರು ಆಮೇಲೆ ನಾನು ಕರೆದು ಬ್ರೀಫ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ನಾನು. ಆಮೇಲೆ ಬೇಕಾದ್ರೆ ಬ್ರೀಫ್ ಮಾಡೋದು. ಬನ್ನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ದೊಡ್ಡೇಶ್ ಎಲ್ಲಿಗಾರ್ ಅವರಿಂದ. ದೊಡ್ಡೇಶ್, ಸಿಎಂ ಅವಾಗವಾಗ ಟೆಂಪರ್ ಕಳೆದುಕೊಳ್ತಾ ಇರ್ತಾರೆ, ಇದೇನು ಹೊಸ ವಿಷಯ ಅಲ್ಲ. ಆದ್ರೆ ಈ ಸಲ ಮಾಧ್ಯಮದವರ ವಿರುದ್ಧ ಹರಿಹಾಯ್ದಿದ್ದಾರೆ ಸಿಎಂ ಮಾಧ್ಯಮದವರ ಮೇಲೆ ಸಿಟ್ಟಾಗುವುದಕ್ಕೆ ಕಾರಣ ಏನು? ಖಂಡಿತವಾಗಿಯೂ ಏನು ಇಂದು ಕೊಪ್ಪಳ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆಸತಕ್ಕಂಥ ಪ್ರಗತಿ ಪರಿಶೀಲನಾ ಸಭೆಗೆ ಏನು ಮುಖ್ಯಮಂತ್ರಿಗಳು ಆಗಮಿಸುವ ಪೂರ್ವದಲ್ಲೇ ಅವರು ಬಹುಶಃ ನಿರ್ಧಾರ ಮಾಡಿಕೊಂಡು ಬಂದಿರಂತೆ ಕಾಣಿಸುತ್ತೆ. ಏನು ಈ ಎಲೆಕ್ಟ್ರಾನಿಕ್ ಮಾಧ್ಯಮದವರ ಮೇಲೆ ಏನು ಇವತ್ತ ಖಂಡಿತವಾಗಿಯೂ ಅವರು ಎಲೆಕ್ಟ್ರಾನಿಕ್ ಮಾಧ್ಯಮದ ಮೇಲೆ ಹರಿಯಾಯಿದ್ರು. ಏನು ಈ ಕೃಷಿ ಶಾಸಕ ಅಮರೇಗೌಡ ಪಾಟೀಲ್ ಭಯ್ಯಾಪುರ ಅವರು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮುಖ್ಯಮಂತ್ರಿಗಳೇ ನೀವು ಸುಳ್ಳು ಮಾಹಿತಿಯನ್ನು ಕೊಡಬೇಡಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಜೊತೆಗೆ ಒಂದು ಇಲಾಖೆಯನ್ನು ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳಲು ಮುಂದಾಗ್ತಾರೆ. ಇದನ್ನು ಚಿತ್ರೀಕರಣ ಮಾಡಲಿಕ್ಕೆ ಏನು ಎಲ್ಲಾ ಎಲೆಕ್ಟ್ರಾನಿಕ್ ಮಾಧ್ಯಮದವರು ಮುಂದಾಗ್ತಾರೆ. ಆ ವೇಳೆಯಲ್ಲಿ ಏನು ಮುಖ್ಯಮಂತ್ರಿಗಳು ಕುಪಿತುಕೊಂಡು ಯಾರು ಕೂಡ ಚಿತ್ರೀಕರಣ ಮಾಡಬಾರ್ದು, ಎಲ್ಲರೂ ಹೊರ ನಡೆಯಿರಿ ಅಂತ ಹೇಳಿ ತಾಕೀತು ಮಾಡ್ತಾರೆ. ಆಗ ಎಲ್ಲಾ ಮಾಧ್ಯಮದವರಿಗೆ ಸಿಟ್ಟು ಬರುತ್ತೆ. ನಾವೇನು ಸಭೆಗೆ ಸುಮ್ಮನೆ ಬಂದಿಲ್ಲ, ಸಭೆಗೆ ಎಲ್ಲರೂ ಆಹ್ವಾನ ನೀಡಿದ್ದಾರೆ, ಹೀಗಾಗಿ ನಾವು ಬಂದಿದ್ದೇವೆ ಅಂತ ಹೇಳ್ತಾರೆ. ಅದು ಕೂಡ ಮುಖ್ಯಮಂತ್ರಿಗಳು ಕ್ಯಾರೆ ಎನ್ನುವುದಿಲ್ಲ. ಪತ್ರಿಕಾ ಮಾಧ್ಯಮದವರು ಬೇಕಾದ್ರೆ ಕುಳಿತುಕೊಳ್ಳಿ, ಆದ್ರೆ ಎಲೆಕ್ಟ್ರಾನಿಕ್ ಮಾಧ್ಯಮದವರನ್ನ ಹೊರ ನಡೀರಿ ಅಂತೇಳಿ ಹೊರ ಹಾಕ್ರಿ ಅನ್ನೋ ಒಂದು ಮಾತಿನಲ್ಲಿ ಅಲ್ಲಿಯ ಸೆಕ್ಯೂರಿಟಿ ಅವರಿಗೆ ಹೇಳ್ತಾರೆ. ಒಟ್ಟಾರೆಯಾಗಿ ಏನು ಈ ಮುಖ್ಯಮಂತ್ರಿಗಳಿಗೆ ಹೇಳಿಕೆ ಖಂಡಿತವಾಗಿ ಇದು ಒಂದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಹೇಳ್ಬೋದು ವಿಜಯ. ಓಕೆ, ಕೊನೆಗೆ ಆ ವಾತಾವರಣವನ್ನ ತಿಳಿಯಾಗಿದ್ದು ಆದ್ರೂ ಹೇಗೆ ವಿಜಯ್? ಏನು ಸಹಕಾರ ಸಚಿವ ಹಾಗೂ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಲಕ್ಷ್ಮಣ್ ಸವದಿ ಹಾಗೂ ಏನು ಸಂಸದ ಶಿವರಾಮೇಗೌಡ ಇದ್ದಾರೆ, ಇವರು ಕೂಡ ಮಾಧ್ಯಮದವರನ್ನು ಸಮಾಧಾನ ಪಡಿಸಲಿಕ್ಕೆ ಮುಂದಾಗ್ತಾರೆ. ಆದ್ರೆ ಯಾವೊಬ್ಬ ಮಾಧ್ಯಮ ಪ್ರತಿನಿಧಿ ಕೂಡ ಏನು ನಮಗೆ ಇಲ್ಲಿ ಮರ್ಯಾದೆ ಹೋಗಿದೆ, ನಾವೇನು ಸುಮ್ಮನೆ ಬಂದಿಲ್ಲ, ಮುಖ್ಯಮಂತ್ರಿಗಳು ಹೀಗೆ ಏಕವಚನದಲ್ಲಿ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದ ನಂತರ ಸಚಿವ ಸೌದಿ ಹಾಗೂ ಸಂಸದ ಶಿವರಾಮೇಗೌಡ ಅವರು ಮಾಧ್ಯಮದವರನ್ನ ಸಮಾಧಾನಪಡಿಸಿ ಸಭೆ ಮುಂದುವರಿಯುವಂತೆ ಮಾಡ್ತಾರೆ ವಿಜಯ. ಧನ್ಯವಾದ ದೊಡ್ಡೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.